ನಾವೊಂದು ಪೇಷಂಟ್ ಪ್ರೈಮರಿ ಇನ್ಫರ್ಟಿಲಿಟಿ ಅಂತಂದ್ರೆ ಒಂದ್ಸಲನೂ ಪೇಷಂಟ್ ಕನ್ಸೀವ್ ಆಗಿಲ್ಲ ಅಂಡ್ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು 1-2-3 ಸೈಕಲ್ಸ್ ಆಫ್ ಟ್ರಯಲ್ ಕೊಟ್ಟ ಮೇಲೆ ಪೇಷಂಟ್ ಕನ್ಸೀವ್ ಆಗಿದ್ದರಿಂದ ಟ್ಯೂಬ್ ಟೆಸ್ಟ್ ಮಾಡೋದಕ್ಕೆ ಅಂತ ಇವತ್ತು ಟ್ಯೂಬ್ ಟೆಸ್ಟ್ ಮಾಡೋದಕ್ಕೆ ಪೇಷಂಟ್ ಬಂದಿದ್ದಾರೆ. ಟ್ಯೂಬ್ ಟೆಸ್ಟ್ ಮಾಡೋದಕ್ಕೆ 2 ತರ ಪ್ರೊಸೀಜರ್ಸ್ ಇದೆ. ಒಂದು HST ಅಂತ ಹೇಳ್ತೀವಿ, ಹಿಸ್ಟ್ರೋಸ್ಯಾಲ್ಪಿಂಗೋಗ್ರಫಿ. ಇನ್ನೊಂದು ಬಂದ್ಬಿಟ್ಟು ಡಯಾಗ್ನೋಸ್ಟಿಕ್ ಹಿಸ್ಟೋ ಲ್ಯಾಬ್ ಅಂತ ಹೇಳ್ತೀವಿ. HST ಈಸ್ ವೆರಿ ಫೀಸಿಬಲ್, ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಅಂಡ್ ಡೇ ಕೇರ್ ಪ್ರೊಸೀಜರ್ ತರ ಮಾಡೋದು. ಯೂಶಲಿ ಇಟ್ ಇಸ್ ಡನ್ ಬಿಟ್ವೀನ್ ಪೀರಿಯಡ್ಸ್ ಆಗಿದ್ದು 7ನೇ ದಿನ, 8ನೇ ದಿನ, 9ನೇ ದಿನಕ್ಕೆ ಮಾಡುವಂತ ಪ್ರೊಸೀಜರ್ ಇದು. ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕೆಳಗಡೆಯಿಂದ ಮುಟ್ಟಾಗೋ ಜಾಗದಿಂದ ಗರ್ಭಕೋಶದ ಒಳಗಡೆ ಒಂದು ಡೈ ಹಾಕ್ಬಿಟ್ಟು ಮೇಲಿಂದ ಎಕ್ಸ್ರೇ ತೆಗಿತೀವಿ. ಸೊ ಆ ಡೈ ಯೂಟ್ರಸ್ ಒಳಗಡೆ ಹೋಗಿ ಟ್ಯೂಬ್ ಇಂದ ಈಚೆ ಕಡೆ ಬಂದು ಸ್ಪಿಲ್ ಆಗಿರೋದು ನಮ್ಗೆ ಎಕ್ಸ್ರೇಲಿ ಕಾಣಿಸುತ್ತೆ. ಈ ಪರ್ಟಿಕ್ಯುಲರ್ ಪೇಷಂಟ್ HST ಆಗಿದೆ ಅಂಡ್ ಈ HST ಫಿಲಮ್ ಇದೆ ಅಂಡ್ ಶೋ ಯು ಹೌ ಇಟ್ ವಿಲ್ ಲುಕ್. ಸೊ ಇದು ಫಿಮೇಲ್ ಪೆಲ್ವಿಸ್ ಅಂದ್ರೆ ಸೊಂಟದ ಮೂಳೆ, ಆಯ್ತಾ? ಇಲ್ಲಿ ನೋಡಿ, ಈ ಪೈಪ್ ಹಾಕ್ಬಿಟ್ಟು ಈ ಪೈಪ್ ಇಂದ ನಾವು ಅಂದ್ರೆ ಗರ್ಭಕೋಶದ ಬಾಯಿ ಒಳಗಡೆ ಇದು ಕ್ಯಾನುಲಾ ಹಾಕ್ಬಿಟ್ಟು ಡೈನ ಪಾಸ್ ಮಾಡಿದೀವಿ. ಆ ಡೈ ನೋಡಿ, ಇದು ಹಾರ್ಟ್ ಶೇಪ್ ಏನ್ ಕಾಣಿಸ್ತಿದೆ ಇದು ಗರ್ಭಕೋಶ. ಸೊ ಆ ಡೈ ಒಳಗಡೆ ಹೋಗಿದೆ, ಗರ್ಭಕೋಶದ ಒಳಗಡೆ ಹೋಗಿದೆ ನೀಟಾಗಿ. ಅಂಡ್ ಈ ಕಡೆ ಟ್ಯೂಬ್ಸ್ ಒಳಗಡೆಯಿಂದ ಹೋಗಿ ಬಂದಿದೆ. ದಿಸ್ ಇಸ್ ಟ್ಯೂಬ್ಸ್. ಬಟ್ ಇದೇ ನೋಡಿ, ಈ ಕಡೆ ಸೈಡ್ ಟ್ಯೂಬ್ಸ್ ಫಿಲ್ ಆಗಿಲ್ಲ. ಸೊ ಇದನ್ನ ನಾವು ಕಾರ್ನುವಲ್ ಬ್ಲಾಕ್ ಅಂತ ಹೇಳ್ತೀವಿ. ಈ ಕಡೆ ಟ್ಯೂಬ್ ಅಲ್ಲಿ ಡೈ ಹೋಗಿದೆ, ಬಟ್ ಈ ಕಡೆ ಟ್ಯೂಬ್ ಅಲ್ಲಿ ಡೈ ಪಾಸ್ ಆಗಿಲ್ಲ. ಸೊ ದೇರ್ ಇಸ್ ಒನ್ ಸೈಡ್ ಟ್ಯೂಬಲ್ ಬ್ಲಾಕ್ ಅಂಡ್ ಇನ್ನೊಂದು ಕಡೆ ಪೇಟೆನ್ಸಿ ಇದೆ. ಸೊ ದಿಸ್ ಇಸ್ ಹೌ ಅನ್ HST ಇಸ್ ಡನ್ ಟು ಚೆಕ್ ಹೌ ಗುಡ್ ದ ಟ್ಯೂಬ್ಸ್ ಆರ್, ಅಂದ್ರೆ ಟ್ಯೂಬಲ್ ಪೇಟೆನ್ಸಿನ ಚೆಕ್ ಮಾಡೋದಕ್ಕೆ ಮಾಡುವಂತ ಪ್ರೊಸೀಜರ್ ಇದು.